ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನರ್ಸಿಂಗ್ ಸ್ಪಿಯರ್. ಮೈಸೆಲ್ಫ್ ಡಾಕ್ಟರ್ ಸೋನಿಕಾ. ಇವತ್ತು ನಾವು ಈ ವಿಡಿಯೋ ಸೀರೀಸ್ ಅಲ್ಲಿ ಮೆಡಿಕಲ್ ಅಂಡ್ ಸರ್ಜಿಕಲ್ ನರ್ಸಿಂಗ್ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ತಾ ಇದೀವಿ. ಸಿಸ್ಟಮ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತಿನ ಈ ವಿಡಿಯೋದ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಐ. ಅದರಲ್ಲೂ ಕೂಡ ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಅನಾಟಮಿ ಅಂಡ್ ಫಿಸಿಯಾಲಜಿ ಆಫ್ ಐ. ಐ ಅಂದ್ರೆ ಏನು? ಕಣ್ಣು. ಐ ಅಂದ್ರೆ ಇದು ಒಂದು ಸೆನ್ಸರಿ ಆರ್ಗನ್. ಬಾಕಿ ಸೆನ್ಸರಿ ಆರ್ಗನ್ಸ್ ಏನು 5 ಸೆನ್ಸರಿ ಆರ್ಗನ್ಸ್ ಇದೆ, ನಮ್ಮ ಸ್ಕಿನ್, ಇಯರ್, ಟಂಗ್, ನೋಸ್, ಅದೇ ತರ ಕೂಡ ಐ ಕೂಡ ಒಂದು ಸೆನ್ಸರಿ ಆರ್ಗನ್. ಏನ್ ಕೆಲಸ ಮಾಡುತ್ತೆ? ಇದು ನೋಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕಣ್ಣುಗಳು ಎಲ್ಲಿ ಸಿಚುಯೇಟೆಡ್ ಆಗಿರ್ತವೆ ಅಂದ್ರೆ, ಒಂದು ಬೋನಿ ಆರ್ಬಿಟ್ ಇರುತ್ತೆ. ಆ ಬೋನಿ ಆರ್ಬಿಟ್ ಒಳಗಡೆ ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಈ ಪಿಕ್ಚರ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಈ ಬೋನಿ ಆರ್ಬಿಟ್ ಒಳಗಡೆ ಐ ಸಿಚುಯೇಟೆಡ್ ಆಗಿರುತ್ತೆ. ಶೇಪ್ ಏನು? ಐ ಶೇಪ್ ಬಂದ್ಬಿಟ್ಟು ಸ್ಪೆರಿಕಲ್ ಶೇಪ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈ ಅನಾಟಮಿ ಆಫ್ ಐ ಅಲ್ಲಿ ಬಂದ್ಬಿಟ್ಟು ಲೇಯರ್ಸ್ ಆಫ್ ಐ. ಐ ಅಲ್ಲಿ 3 ಇಂಪಾರ್ಟೆಂಟ್ ಲೇಯರ್ಸ್ ಇರ್ತವೆ. ಅದರಲ್ಲಿ ಯಾವ್ಯಾವ ಸ್ಟ್ರಕ್ಚರ್ಸ್ ಬರುತ್ತೆ, ಯಾವ್ಯಾವ ಲೇಯರ್ ಅಲ್ಲಿ ಯಾವ್ಯಾವ ಸ್ಟ್ರಕ್ಚರ್ಸ್ ಬರುತ್ತೆ ಅಂತ ಈ ಸ್ಲೈಡ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಮುಂದೆ ಬರುತ್ತೆ ಅಪ್ಕಮಿಂಗ್ ಸ್ಲೈಡ್ಸ್ ಅಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಲೇಯರ್ ಬಂದ್ಬಿಟ್ಟು ಔಟರ್ ಮೋಸ್ಟ್ ಲೇಯರ್, ಅದು ಫೈಬ್ರಸ್ ಲೇಯರ್ ಆಗಿರುತ್ತೆ. ಆ ಲೇಯರ್ಗೆ ನಾವು ಟ್ಯೂನಿಕಾ ಫೈಬ್ರೋಸಾ ಅಂತ ಹೇಳ್ತೀವಿ. ಆ ಲೇಯರ್ ಅಲ್ಲಿ 2 ಸ್ಟ್ರಕ್ಚರ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ಸ್ಕ್ಲೀರಾ, ಎರಡನೇ ಸ್ಟ್ರಕ್ಚರ್ ಬಂದ್ಬಿಟ್ಟು ಕಾರ್ನಿಯಾ. ಎರಡನೇ ಲೇಯರ್ ಬಂದ್ಬಿಟ್ಟು ಟ್ಯೂನಿಕಾ ವ್ಯಾಸ್ಕುಲೋಸಾ. ಟ್ಯೂನಿಕಾ ವ್ಯಾಸ್ಕುಲೋಸಾ ಇದು ವ್ಯಾಸ್ಕುಲಾರ್ ಲೇಯರ್. ವ್ಯಾಸ್ಕ್ಯುಲಾರ್ ಅಂತಂದ್ರೆ ಇದರಲ್ಲಿ ಬ್ಲಡ್ ವೆಸಲ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ವ್ಯಾಸ್ಕ್ಯುಲಾರ್ ಲೇಯರ್ ಅಂತೇಳಿ ಹೇಳ್ತೇವೆ. ಈ ಲೇಯರ್ ಹೆಸರು ಬಂದ್ಬಿಟ್ಟು ಟ್ಯೂನಿಕಾ ವ್ಯಾಸ್ಕುಲೋಸಾ. ಇದರಲ್ಲಿ 4 ಸ್ಟ್ರಕ್ಚರ್ಸ್ ಬರ್ತವೆ. ಮೊದಲನೇದಾಗಿ ಕೊರಾಯ್ಡ್, ಸಿಲಿಯರಿ ಬಾಡಿ, ಐರಿಸ್ ಅಂಡ್ ಪ್ಯೂಪಿಲ್. ನಮ್ಮ ಕೊನೆ ಲೇಯರ್ ಬಂದ್ಬಿಟ್ಟು ಟ್ಯೂನಿಕಾ ನರ್ವೋಸಾ. ಅದರಲ್ಲೂ ಕೂಡ 3 ಸ್ಟ್ರಕ್ಚರ್ಸ್ ಬರ್ತವೆ: ರೆಟಿನಾ, ಮ್ಯಾಕ್ಯುಲಾ ಲ್ಯೂಟಿಯಾ ಅಂಡ್ ಆಪ್ಟಿಕ್ ಡಿಸ್ಕ್. ಇದು ನಮ್ಮ 3 ಲೇಯರ್ಸ್. ಹೊರಗಡೆಯಿಂದ ಒಳಗಡೆಗೆ ನಾವು 3 ಲೇಯರ್ಸ್ ನ ನೋಡಿದೀವಿ. ಈಗ ಡೀಟೇಲ್ ಆಗಿ ಈಚ್ ಲೇಯರ್ ಬಗ್ಗೆ ನೋಡೋಣ. ನಾನು ಏನ್ ಹೇಳಿದೆ? ಫಸ್ಟ್ ಲೇಯರ್ ಬಂದ್ಬಿಟ್ಟು ಟ್ಯೂನಿಕಾ ಫೈಬ್ರೋಸಾ. ಟ್ಯೂನಿಕಾ ಫೈಬ್ರೋಸಾ ಅನ್ನೋದು ಒಂದು ಫೈಬ್ರಸ್ ಲೇಯರ್. ಕಣ್ಣಿನ ಯಾವುದೇ ಸ್ಟ್ರಕ್ಚರ್ಸ್ ಅಲ್ಲಿ ಮುಂದ್ಗಡೆ ಇರೋ ಸ್ಟ್ರಕ್ಚರ್ಸ್ಗೆ ನಾವೇನ್ ಹೇಳ್ತೀವಿ? ಆಂಟೀರಿಯರ್ ಪಾರ್ಟ್, ಹಿಂದ್ಗಡೆ ಇರೋದಕ್ಕೆ ಪೋಸ್ಟೀರಿಯರ್. ಸೊ ಇದರಲ್ಲೂ ಕೂಡ ಮುಂದ್ಗಡೆ ಬಂದ್ಬಿಟ್ಟು ಆಂಟೀರಿಯರ್ ಪಾರ್ಟ್, ಹಿಂದ್ಗಡೆ ಬಂದ್ಬಿಟ್ಟು ಪೋಸ್ಟೀರಿಯರ್ ಪಾರ್ಟ್. ಈ ಟ್ಯೂನಿಕಾ ಫೈಬ್ರೋಸಾ, ಈ ಫೈಬ್ರಸ್ ಲೇಯರ್ ಏನಿದೆ, ಇದು ಲ್ಯಾಟ್ರಲ್ ಮತ್ತೆ ಪೋಸ್ಟೀರಿಯರ್ ಪಾರ್ಟ್ ಅಲ್ಲಿ ಏನ್ ಕವರ್ ಆಗುತ್ತೆ ಅದಕ್ಕೆ ನಾವೇನ್ ಹೇಳ್ತೇವೆ? ಸ್ಕ್ಲೀರಾ. ಅದಕ್ಕೆ ಏನ್ ಹೇಳ್ತೇವೆ? ಸ್ಕ್ಲೀರಾ. ಈ ಸ್ಕ್ಲೀರಾ ಬಂದ್ಬಿಟ್ಟು 5/6 ಆಫ್ ಆರ್ಬಿಟ್ ನ ಕವರ್ ಮಾಡುತ್ತೆ. ಆಮೇಲೆ ಆಂಟೀರಿಯರ್ಲಿ ಏನಾಗುತ್ತೆ ಅಂದ್ರೆ, ಇದೊಂದು ಕರ್ವ್ಡ್ ಶೇಪ್ ಆಗಿ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಏನ್ ಹೇಳ್ತೀವಿ ನಾವು? ಕಾರ್ನಿಯಾ. ಸೊ ಸ್ಕ್ಲೀರಾ ಇಸ್ ಅ ಔಟರ್ ಮೋಸ್ಟ್ ಫೈಬ್ರಸ್ ಲೇಯರ್. ಎಲ್ಲೆಲ್ಲಿ ಕವರ್ ಆಗುತ್ತೆ? ಪೋಸ್ಟೀರಿಯರ್ ಮತ್ತೆ ಲ್ಯಾಟ್ರಲ್ ಆಸ್ಪೆಕ್ಟ್ ಆಫ್ ಐಬಾಲ್ ಅಲ್ಲಿ ಕವರ್ ಆಗುತ್ತೆ. ಇಟ್ ಕವರ್ಸ್ ಹೌ ಮಚ್? 5/6 ಆಫ್ ಯುವರ್ ಆರ್ಬಿಟ್ ಅಂಡ್ ಇಟ್ ಆಂಟೀರಿಯರ್ಲಿ ಇಟ್ ಕಂಟಿನ್ಯೂಸ್ ಆಸ್ ಕಾರ್ನಿಯಾ. ಕಾರ್ನಿಯಾ ಬಂದ್ಬಿಟ್ಟು ಇದು ಟ್ರಾನ್ಸ್ಪರೆಂಟ್ ಲೇಯರ್. ಇದು ಟ್ರಾನ್ಸ್ಪರೆಂಟ್ ಸ್ಟ್ರಕ್ಚರ್. ಇಟ್ ಈಸ್ ನಾನ್ ವ್ಯಾಸ್ಕ್ಯುಲರ್ ಸ್ಟ್ರಕ್ಚರ್. ನಾನ್ ವ್ಯಾಸ್ಕ್ಯುಲರ್ ಅಂತಂದ್ರೆ ಏನ್ ಹೇಳಿದೆ ನಾನು? ಇಟ್ ಹ್ಯಾಸ್ ಗಾಟ್ ನೋ ಬ್ಲಡ್ ಸಪ್ಲೈ. ಇದಕ್ಕೇನು ಬ್ಲಡ್ ಸಪ್ಲೈ ಇರಲ್ಲ, ಅದಕ್ಕೋಸ್ಕರ ನಾವು ನಾನ್ ವ್ಯಾಸ್ಕ್ಯುಲರ್ ಅಂತ ಹೇಳ್ತೀವಿ. ಶೇಪ್ ಬಂದ್ಬಿಟ್ಟು ಕರ್ವ್ಡ್ ಶೇಪ್ ಅಲ್ಲಿ ಇರುತ್ತೆ. ಇದನ್ನ ರಿಫ್ರಾಕ್ಟಿವ್ ಸರ್ಫೇಸ್ ಆಫ್ ಐ ಅಂತ ಹೇಳ್ತೇವೆ. ಇದನ್ನ ಯಾಕೆ ನಾವು ರಿಫ್ರಾಕ್ಟಿವ್ ಸರ್ಫೇಸ್ ಆಫ್ ಐ ಅಂತ ಹೇಳ್ತೇವೆ ಅಂತಂದ್ರೆ, ಈಗ ನಮ್ಮ ಕಣ್ಮೇಲೆ, ಕಾರ್ನಿಯಾ ಮೇಲೆ ಎಲ್ಲಾ ಡೈರೆಕ್ಷನ್ಸ್ ಇಂದನು ಲೈಟ್ ಬೀಳುತ್ತೆ. ಅವಾಗ ಕಾರ್ನಿಯಾ ಏನ್ ಮಾಡುತ್ತೆ ಅಂದ್ರೆ, ಆ ಎಲ್ಲಾ ಡೈರೆಕ್ಷನ್ ಅಲ್ಲಿ ಬರೋ ಲೈಟ್ನು ಕೂಡ ಬೆಂಡ್ ಮಾಡಿಬಿಟ್ಟು ಒಂದೇ ಡೈರೆಕ್ಷನ್ ಅಲ್ಲಿ ಒಳಗಡೆ ಹೋಗೋ ತರ ಮಾಡುತ್ತೆ. ಅದಕ್ಕೆ ನಾವ್ ಏನ್ ಹೇಳ್ತೀವಿ? ಕಾರ್ನಿಯಾ ಏನ್ ಮಾಡುತ್ತೆ? ಬೆಂಡ್ ಮಾಡುತ್ತೆ. ಲೈಟ್ ನ ಬೆಂಡ್ ಮಾಡಿ ಒಳಗಡೆ ಕಳಿಸ್ಕೊಡುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ? ಕಾರ್ನಿಯಾನ ರಿಫ್ರಾಕ್ಟಿವ್ ಸರ್ಫೇಸ್ ಆಫ್ ಐ ಅಂತ ಹೇಳ್ತೀವಿ. ಇದು ನಿಮ್ಮ ನರ್ಸಿಂಗ್ ಎಕ್ಸಾಮ್ಸ್ ಅಲ್ಲಿ, ನಾರ್ಸೆಟ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ESI ಎಕ್ಸಾಮ್ಸ್ ಅಲ್ಲಿ ಈ ಕ್ವಶನ್ ನ ಕೇಳ್ತಾರೆ. ದಿಸ್ ಈಸ್ ಕ್ವಶನ್ ಫಾರ್ ಯು ಗೈಸ್. ದೆನ್ ನರ್ವ್ ಸಪ್ಲೈ ಯಾವುದು? ನರ್ವ್ ಸಪ್ಲೈ ಬಂದ್ಬಿಟ್ಟು ಫಿಫ್ತ್ ನರ್ವ್.
ಕಾರ್ನಿಯಾನ ಸಪ್ಲೈ ಮಾಡುತ್ತೆ. ಅದರಲ್ಲೂ ಕೂಡ ಆಫ್ಥಾಲ್ಮಿಕ್ ಬ್ರಾಂಚ್ ಆಫ್ ಟ್ರೈಜೆಮಿನಲ್ ನರ್ವ್. ಇದು ಬಂದ್ಬಿಟ್ಟು ಫಸ್ಟ್ ಲೇಯರ್. ಸೆಕೆಂಡ್ ಲೇಯರ್ ಏನ್ ಹೇಳಿದೆ ನಾನು, ಸೆಕೆಂಡ್ ಲೇಯರ್ ಇಸ್ ಕಾಲ್ಡ್ ಟ್ಯೂನಿಕಾ ವ್ಯಾಸ್ಕ್ಯುಲೋಸಾ. ಟ್ಯೂನಿಕಾ ವ್ಯಾಸ್ಕ್ಯುಲೋಸಾ ಅಂತಂದ್ರೆ ವ್ಯಾಸ್ಕ್ಯುಲರ್ ಲೇಯರ್ ಆಗಿರುತ್ತೆ. ಫಸ್ಟ್ ನಾವು ಔಟರ್ ಲೇಯರ್ನ ಡ್ರಾ ಮಾಡ್ಬಿಡೋಣ, ಅದರೊಳಗಡೆ ಇನ್ನರ್ ಲೇಯರ್ ಡ್ರಾ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ಬಂದ್ಬಿಟ್ಟು ಔಟರ್ ಲೇಯರ್, ಇದು ಸ್ಕ್ಲೀರಾ, ಇದು ಕಾರ್ನಿಯಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಲೇಯರ್, ದಟ್ ಈಸ್ ಮಿಡಲ್ ಲೇಯರ್. ಮಿಡಲ್ ಲೇಯರ್ ಅಲ್ಲಿ ಎಷ್ಟಿದೆ, 4 ಸ್ಟ್ರಕ್ಚರ್ಸ್ ಇದೆ. ಒಂದೊಂದಾಗೆ ನೋಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಪೋಸ್ಟೀರಿಯರ್ ಮತ್ತೆ ಲ್ಯಾಟ್ರಲ್ ಆಸ್ಪೆಕ್ಟ್ ಅಲ್ಲಿ ಬರೋ ಮಿಡಲ್ ಲೇಯರ್ಗೆ ನಾವೇನ್ ಹೇಳ್ತೇವೆ, ಕೊರಾಯ್ಡ್ ಅಂತೇಳಿ ಹೇಳ್ತೇವೆ. ಅದಾದ್ಮೇಲೆ ಮುಂದೆ ಈ ಕೊರಾಯ್ಡ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಕೊರಾಯ್ಡ್ ಅಲ್ಲಿ ಇದು ಪಿಗ್ಮೆಂಟೆಡ್ ಲೇಯರ್. ಪಿಗ್ಮೆಂಟೆಡ್ ಲೇಯರ್ ಅಂತ ಹೇಗೆ ಹೇಳ್ತೀವಿ ಅಂದ್ರೆ, ಇದರಲ್ಲಿ ಒಂದು ಪಿಗ್ಮೆಂಟ್ ಇರುತ್ತೆ. ಆ ಪಿಗ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ, ನಮ್ ಕಣ್ಣಲ್ಲಿ ಬೇಡದೇ ಇರೋ ಲೈಟ್ ನ ಈ ಪಿಗ್ಮೆಂಟ್, ಈ ಲೇಯರ್ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಇಟ್ ಅಬ್ಸಾರ್ವ್ ಅನ್ವಾಂಟೆಡ್ ಅಥವಾ ಸ್ಟ್ರೇ ಲೈಟ್. ನಮಗೆ ಬೇಡದೇ ಇರೋ ಲೈಟ್ ರೇಸ್ ನ ಇದು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಕೊರಾಯ್ಡ್ ಆಂಟೀರಿಯರ್ಲಿ ಬಂದ್ಬಿಟ್ಟು ಈ ತರ ಒಂದು ಬಳ್ಳಿ ಸ್ಟ್ರಕ್ಚರ್ ಆಗುತ್ತೆ. ಇದಕ್ಕೆ ಏನ್ ಹೇಳ್ತೀವಿ ನಾವು ಅಂದ್ರೆ ಸೀಲಿಯರಿ ಬಾಡಿ ಅಂತೇಳಿ ಹೇಳ್ತೇವೆ. ಸೀಲಿಯರಿ ಬಾಡಿ. ಸೀಲಿಯರಿ ಬಾಡಿಲಿ 2 ಪಾರ್ಟ್ಸ್ ಬರುತ್ತೆ, ಒಂದು ಮಸಲ್, ಇನ್ನೊಂದು ಪ್ರೊಸೆಸಸ್. ಸೀಲಿಯರಿ ಮಸಲ್ಸ್ ಏನ್ ಮಾಡ್ತವೆ ಅಂತಂದ್ರೆ, ಸೀಲಿಯರಿ ಬಾಡಿ ಮಧ್ಯೆ ಒಂದು ಲೆನ್ಸ್ ಇರುತ್ತೆ. ಆ ಲೆನ್ಸ್ ಸಸ್ಪೆನ್ಸರಿ ಲಿಗಮೆಂಟ್ಸ್ ಮುಖಾಂತರ ಸೀಲಿಯರಿ ಬಾಡಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ಈ ಸೀಲಿಯರಿ ಮಸಲ್ಸ್ ಏನ್ ಮಾಡ್ತವೆ ಅಂದ್ರೆ, ಆ ಲೆನ್ಸ್ ನ ಕಂಟ್ರೋಲ್ ಮಾಡ್ತವೆ. ಏನಕ್ಕೆ ಕಂಟ್ರೋಲ್ ಮಾಡ್ತವೆ ಅಂದ್ರೆ, ಅಕಾಮಿಡೇಷನ್ ಅನ್ನೋ ಒಂದು ಅಕಾಮಿಡೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಅಕಾಮಿಡೇಷನ್ ಏನು ಅಂತ ನಾನು ಮುಂದೆ ನಿಮ್ಗೆ ಹೇಳ್ಕೊಡ್ತೇನೆ. ಈಗ ಫಸ್ಟ್ ಸೀಲಿಯರಿ ಬಾಡಿ ಬಗ್ಗೆ ನೋಡೋಣ. ನೆಕ್ಸ್ಟ್ ಸೀಲಿಯರಿ ಬಾಡಿಲಿ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಸೀಲಿಯರಿ ಪ್ರಾಸೆಸಸ್. ಸೀಲಿಯರಿ ಪ್ರಾಸೆಸ್ ಅಂತಂದ್ರೆ ಅದರಲ್ಲಿ ಬ್ಲಡ್ ವೆಸಲ್ಸ್ ಇರ್ತವೆ. ಆ ಬ್ಲಡ್ ವೆಸಲ್ಸ್ ಒಂದು ಲಿಕ್ವಿಡ್ ನ ಸೆಕ್ರೀಟ್ ಮಾಡ್ತವೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಆಕ್ವಿಯಸ್ ಹ್ಯೂಮರ್ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಇದೇ ಸೀಲಿಯರಿ ಬಾಡಿದು ಮುಂದೆ ಬಂದ್ಬಿಟ್ಟು ಸೆಕೆಂಡ್ ಲೇಯರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಐರಿಸ್ ಅನ್ನೋ ಒಂದು ಸ್ಟ್ರಕ್ಚರ್ ಅಲ್ಲಿ ಎಂಡ್ ಆಗುತ್ತೆ. ಈ ತರ ಐರಿಸ್ ಅನ್ನೋ ಒಂದು ಸ್ಟ್ರಕ್ಚರ್ ಅಲ್ಲಿ ಎಂಡ್ ಆಗುತ್ತೆ. ಇಲ್ಲಿ ಏನು ನೀವು ರೌಂಡ್ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ನಾವೇನ್ ಹೇಳ್ತೇವೆ, ಐರಿಸ್ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಇದು ಕೂಡ ಒಂದು ಪಿಗ್ಮೆಂಟೆಡ್ ಲೇಯರು. ನಮ್ ಕಣ್ಣಿಂದು ಏನೇನ್ ಕಲರ್ಸ್ ಬರುತ್ತಲ್ಲ, ಬ್ಲೂ ಕಲರ್ ಇರ್ಬೋದು, ಬ್ರೌನ್ ಕಲರ್ ಇರ್ಬೋದು, ಅದೆಲ್ಲ ಕಲರ್ಸ್ ಬರೋದು ಈ ಐರಿಸ್ ಇಂದ. ಈ ಐರಿಸ್ ಮಧ್ಯದಲ್ಲಿ ಒಂದು ಹೋಲ್ ಇದೆ. ಇದಕ್ಕೆ ನಾವೇನ್ ಹೇಳ್ತೀವಿ, ಪ್ಯೂಪಿಲ್. ಈ ಐರಿಸ್ ಮಧ್ಯೆ ಇರೋ ಹೋಲಿಗೆ ಏನ್ ಹೇಳ್ತೇವೆ ನಾವು, ಪ್ಯೂಪಿಲ್ ಅಂತ ಹೇಳ್ತೇವೆ. ಈ ಪ್ಯೂಪಿಲ್ ಮುಖಾಂತರ ನಮ್ಮ ಕಣ್ಣೊಳಗಡೆ ಲೈಟ್ ಎಂಟರ್ ಆಗುತ್ತೆ. ಇದಿಷ್ಟು ಸೆಕೆಂಡ್ ಲೇಯರ್ ಬಗ್ಗೆ. ನಮ್ಮ ಥರ್ಡ್ ಲೇಯರ್ ಬಂದ್ಬಿಟ್ಟು ಟ್ಯೂನಿಕಾ ನರ್ವೋಸಾ. ನರ್ವೋಸಾ ಅಂತಂದ್ರೆ ಇದರಲ್ಲಿ ನರ್ವ್ಸ್ ಇರುತ್ತೆ, ಅದಕ್ಕೋಸ್ಕರ ಇದನ್ನ ನರ್ವೋಸಾ ಅಂತೇಳಿ ಹೇಳ್ತೇವೆ. ಇದು ಬಂದ್ಬಿಟ್ಟು ಇನ್ನರ್ ಅಂಡ್ ಥರ್ಡ್ ಲೇಯರ್. ಆಲ್ರೆಡಿ 2 ಲೇಯರ್ಸ್ ಈ ಡಯಾಗ್ರಾಮ್ ಅಲ್ಲಿ ಇದೆ. ನಾವು ಇನ್ನರ್ ಲೇಯರ್ ನ ಡ್ರಾ ಮಾಡೋಣ. ಫಸ್ಟ್ ಬಂದ್ಬಿಟ್ಟು ಇನ್ನರ್ ಲೇಯರ್ ಅಲ್ಲಿ ಬರೋ ಸ್ಟ್ರಕ್ಚರ್ ಬಂದ್ಬಿಟ್ಟು ರೆಟಿನಾ. ಇದಕ್ಕೆ ಏನ್ ಹೇಳ್ತೇವೆ ನಾವು, ರೆಟಿನಾ. ರೆಟಿನಾದಲ್ಲಿ 2 ಫೋಟೋ ರಿಸೆಪ್ಟಾರ್ಸ್ ಇರುತ್ತೆ. ಇದು ಏನ್ ಮಾಡುತ್ತೆ ರೆಟಿನಾ ಅಂತಂದ್ರೆ, ಲೈಟ್ ಇಂಪಲ್ಸ್ ಇದ್ರ ಮೇಲೆ, ಈ ರೆಟಿನಾದ ಮೇಲೆ ಲೈಟ್ ಫೋಕಸ್ ಆಗುತ್ತೆ. ಈ ರೆಟಿನಾದ ಮೇಲೆ ಲೆನ್ಸ್ ಮುಖಾಂತರ ಲೈಟ್ ಬಂದ್ಬಿಟ್ಟು ಇಲ್ಲಿ ಫೋಕಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಲೈಟ್ ಇಂಪಲ್ಸಸ್ ನ ರೆಟಿನಾ ನರ್ವ್ ಇಂಪಲ್ಸಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದರಲ್ಲಿ 2 ತರದ ಫೋಟೋ ರಿಸೆಪ್ಟಾರ್ಸ್ ಇರುತ್ತೆ. ಒಂದು ಕಾನ್ಸ್, ಇನ್ನೊಂದು ರಾಡ್ಸ್. ಸಿ ಫಾರ್ ಸಿ, ಕಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಲರ್ ವಿಷನ್ ಅಂಡ್ ಸೆಂಟ್ರಲ್ ವಿಷನ್. ದೆನ್ ರಾಡ್ಸ್ ಆರ್ ಫಾರ್ ರಾತ್ರಿ, ರೆಸ್ಪಾನ್ಸಿಬಲ್ ಫಾರ್ ನೈಟ್ ವಿಷನ್ ಅಂಡ್ ಪೆರಿಫರಲ್ ವಿಷನ್. ಈ ಫೋಟೋ ರಿಸೆಪ್ಟರ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡುತ್ತೆ ರೆಟಿನಾ, ಲೈಟ್ ಇಂಪಲ್ಸಸ್ ನ ನರ್ವ್ ಇಂಪಲ್ಸಸ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಮ್ಯಾಕ್ಯುಲಾ ಲ್ಯೂಟಿಯಾ ಅಥವಾ ಯೆಲ್ಲೋ ಸ್ಪಾಟ್. ರೆಟಿನಾದ ಮೇಲೆ ಈ ತರ ಒಂದು ಯೆಲ್ಲೋ ಸ್ಪಾಟ್ ಇರುತ್ತೆ. ಅದಕ್ಕೆ ಏನ್ ಹೇಳ್ತೇವೆ ನಾವು, ಮ್ಯಾಕ್ಯುಲಾ
ಲೂಟಿಯಾ ಅಥವಾ ಯೆಲ್ಲೋ ಸ್ಪಾಟ್ ಅಂತ ಹೇಳ್ತೇವೆ. ಈ ಮ್ಯಾಕ್ಯುಲಾ ಲೂಟಿಯಾದಲ್ಲಿ ಒಂದು ಕಡೆ ಕಾನ್ಸ್ ತುಂಬಾ ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ಇರುತ್ತೆ. ಕಾನ್ಸ್ ತುಂಬಾ ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ಇರುತ್ತೆ. ಆ ಜಾಗಕ್ಕೆ ಏನ್ ಹೇಳ್ತೀವಿ ನಾವು? ಫೋವಿಯಾ ಸೆಂಟ್ರಾಲಿಸ್. ಫೋವಿಯಾ ಸೆಂಟ್ರಾಲಿಸ್. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಶಾರ್ಪ್ ವಿಷನ್. ಇಲ್ಲಿ ಮ್ಯಾಕ್ಯುಲಾ ಲೂಟಿಯಾ ಇರುತ್ತೆ. ಮ್ಯಾಕ್ಯುಲಾ ಲೂಟಿಯಾದಲ್ಲಿ ಒಂದು ಕಡೆ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ಕಾನ್ಸ್ ಇರುತ್ತೆ. ಅದಕ್ಕೆ ಏನ್ ಹೇಳ್ತೀವಿ ನಾವು? ಫೋವಿಯಾ ಸೆಂಟ್ರಾಲಿಸ್. ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಯೋರ್ ಶಾರ್ಪ್ ವಿಷನ್. ನೆಕ್ಸ್ಟ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಆಪ್ಟಿಕ್ ಡಿಸ್ಕ್ ಅಂತ ಹೇಳ್ಬಿಟ್ಟು. ಆಪ್ಟಿಕ್ ಡಿಸ್ಕ್ ಅಂತಂದ್ರೆ ಇದು ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಇದು ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಯಾಕೆ ಅಂತಂದ್ರೆ ಇದು ಬಂದ್ಬಿಟ್ಟು ಆಪ್ಟಿಕ್ ಡಿಸ್ಕ್. ಬ್ಲೈಂಡ್ ಸ್ಪಾಟ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇಲ್ಲಿ ಏನು ಫೋಟೋ ರಿಸೆಪ್ಟಾರ್ಸ್ ಇರಲ್ಲ, ಅದಕ್ಕೋಸ್ಕರ ಇಟ್ ಈಸ್ ಅ ಬ್ಲೈಂಡ್ ಸ್ಪಾಟ್. ಈ ಆಪ್ಟಿಕ್ ಡಿಸ್ಕ್ ಮುಖಾಂತರನೇ ನಮ್ಮ ಆಪ್ಟಿಕ್ ನರ್ವ್ ಏನಿದೆ ಅದು ಬ್ರೈನ್ಗೆ ಹೋಗುತ್ತೆ. ಸೊ ಇದು 3 ಲೇಯರ್ಸ್ ಆಫ್ ಐಸ್. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕಣ್ಣಲ್ಲಿ 2 ಸೆಗ್ಮೆಂಟ್ಸ್ ಇದೆ. ಒಂದು ಆಂಟೀರಿಯರ್ ಸೆಗ್ಮೆಂಟ್, ಇನ್ನೊಂದು ಪೋಸ್ಟೀರಿಯರ್ ಸೆಗ್ಮೆಂಟ್. ಆಂಟೀರಿಯರ್ ಸೆಗ್ಮೆಂಟ್ ಬಂದ್ಬಿಟ್ಟು ಕಾರ್ನಿಯಾದಿಂದ ಲೆನ್ಸ್ ತನಕ ಯಾವ್ಯಾವ ಸ್ಟ್ರಕ್ಚರ್ಸ್ ಬರುತ್ತೆ ಅದೆಲ್ಲ ನಾವೇನ್ ಹೇಳ್ತೀವಿ? ಆಂಟೀರಿಯರ್ ಸೆಗ್ಮೆಂಟ್ ಅಂತ ಹೇಳ್ತೇವೆ. ದೆನ್ ಲೆನ್ಸ್ ಇಂದ ರೆಟಿನಾ ತನಕ ಏನ್ ಬರುತ್ತೆ ಅದಕ್ಕೆಲ್ಲ ನಾವೇನ್ ಹೇಳ್ತೇವೆ? ಪೋಸ್ಟೀರಿಯರ್ ಸೆಗ್ಮೆಂಟ್. ಆಂಟೀರಿಯರ್ ಸೆಗ್ಮೆಂಟ್ ಎಲ್ಲಿಂದ ಬರುತ್ತೆ? ಕಾರ್ನಿಯಾ ಇಂದ ಲೆನ್ಸ್ ತನಕ ಬರೋ ಸ್ಟ್ರಕ್ಚರ್ಸ್ ಎಲ್ಲ ಆಂಟೀರಿಯರ್ ಸೆಗ್ಮೆಂಟ್ ಅಲ್ಲಿ ಬರ್ತವೆ. ಇಲ್ಲಿ ಏನಿರುತ್ತೆ? ಇಲ್ಲಿ ಸಿಲಿಯರಿ ಬಾಡಿ ಇರುತ್ತೆ. ಸಿಲಿಯರಿ ಬಾಡಿಲಿ ಬ್ಲಡ್ ವೆಸಲ್ಸ್ ಇರ್ತವೆ. ಅದೇನ್ ಸೆಕ್ರೆಟ್ ಮಾಡ್ತವೆ? ಆಕ್ವಿಯಸ್ ಹ್ಯೂಮರ್ ಸೆಕ್ರೆಟ್ ಮಾಡ್ತವೆ. ಸೊ ಇಲ್ಲೆಲ್ಲ ಏನಿರುತ್ತೆ? ಆಂಟೀರಿಯರ್ ಸೆಗ್ಮೆಂಟ್ ಅಲ್ಲಿ ಆಕ್ವಿಯಸ್ ಹ್ಯೂಮರ್ ಇರುತ್ತೆ. ಆಕ್ವಿಯಸ್ ಹ್ಯೂಮರ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಇಂಟ್ರಾ ಆಕ್ಯುಲರ್ ಪ್ರೆಷರ್, IOP ಅಂತಂದ್ರೆ ಇಂಟ್ರಾ ಆಕ್ಯುಲರ್ ಪ್ರೆಷರ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾರ್ಮಲ್ ಇಂಟ್ರಾ ಆಕ್ಯುಲರ್ ಪ್ರೆಷರ್ ಬಂದ್ಬಿಟ್ಟು 10 to 21 mmHg. ನೆಕ್ಸ್ಟ್ ಬಂದ್ಬಿಟ್ಟು ಪೋಸ್ಟೀರಿಯರ್ ಸೆಗ್ಮೆಂಟ್. ಪೋಸ್ಟೀರಿಯರ್ ಸೆಗ್ಮೆಂಟ್ ಎಲ್ಲಿಂದ ಬರುತ್ತೆ? ಲೆನ್ಸ್ ಇಂದ ರೆಟಿನಾವರೆಗೂ ಬರೋ ಸೆಗ್ಮೆಂಟ್ಗೆ ಪೋಸ್ಟೀರಿಯರ್ ಸೆಗ್ಮೆಂಟ್ ಅಂತೀವಿ. ಇದರಲ್ಲೂ ಕೂಡ ಒಂದು ಲಿಕ್ವಿಡ್ ಇರುತ್ತೆ. ಅದಕ್ಕೆ ಏನ್ ಹೇಳ್ತೇವೆ ನಾವು? ವಿಟ್ರಿಯಸ್ ಹ್ಯೂಮರ್ ಅಂತ ಹೇಳ್ತೀವಿ. ವಿಟ್ರಿಯಸ್ ಹ್ಯೂಮರ್, ಇಲ್ಲೆಲ್ಲ ವಿಟ್ರಿಯಸ್ ಹ್ಯೂಮರ್ ತುಂಬಿಕೊಂಡಿರುತ್ತೆ. ಈ ಪೋರ್ಷನ್ ಅಲ್ಲೆಲ್ಲ ವಿಟ್ರಿಯಸ್ ಹ್ಯೂಮರ್ ತುಂಬಿಕೊಂಡಿರುತ್ತೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಕಣ್ಣಿಗೆ ಶೇಪ್ ಕೊಡುತ್ತೆ, ಆಮೇಲೆ ರೆಟಿನಾಕ್ಕೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಲೆನ್ಸ್. ನಾನು ಹೇಳ್ದೆ ಆಗ್ಲೇನೆ ಲೆನ್ಸ್ ಏನ್ ಮಾಡುತ್ತೆ ಅಂದ್ರೆ ಮುಂದ್ಗಡೆ ಇಲ್ಲಿ ಐರಿಸ್ ಇರುತ್ತೆ, ಹಿಂದ್ಗಡೆ ವಿಟ್ರಿಯಸ್ ಹ್ಯೂಮರ್ ಇರುತ್ತೆ. ಅದ್ರ ಮಧ್ಯೆ ಏನ್ ನೋಡ್ತಿದೀವಲ್ಲ, ಈ ಪಾರ್ಟ್ ಏನ್ ನೋಡ್ತಾ ಇದೀವಲ್ಲ, ಇದಕ್ಕೆ ನಾವು ಲೆನ್ಸ್ ಅಂತ ಹೇಳ್ತೀವಿ. ಲೆನ್ಸ್ ಯಾವ ಶೇಪ್ ಅಲ್ಲಿ ಇರುತ್ತೆ? ಲೆನ್ಸ್ ಇರುತ್ತೆ ಬೈ ಕಾನ್ವೆಕ್ಸ್ ಶೇಪ್. ಇದಕ್ಕೆ ಯಾವ ಶೇಪ್ ಹೇಳ್ತೇವೆ ನಾವು? ಬೈ ಕಾನ್ವೆಕ್ಸ್ ಶೇಪ್. ಇದಕ್ಕೂ ಕೂಡ ಯಾವುದೇ ತರದ ಬ್ಲಡ್ ಸಪ್ಲೈ ಇರುವುದಿಲ್ಲ. ಆಮೇಲೆ ಏನಾಗಿರುತ್ತೆ? ಇದು ಟ್ರಾನ್ಸ್ಪರೆಂಟ್. ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಏನಾಗುತ್ತೆ? ನಮ್ಮ ಈ ಲೆನ್ಸ್ ಮುಖಾಂತರ ಲೈಟ್ ರೇಸ್ ಪಾಸ್ ಆಗುತ್ತೆ. ಆಮೇಲೆ ಇದೇನ್ ಮಾಡುತ್ತೆ ಅಂದ್ರೆ ಇದಕ್ಕೆ ಆಗ್ಲೇ ಹೇಳ್ದಾಗೆ ನಾನು ಸೀಲಿಯರ್ ಬಾಡಿಗೆ ಈ ತರ ಅಟ್ಯಾಚ್ ಆಗಿರುತ್ತೆ. ಯಾವ ಸ್ಟ್ರಕ್ಚರ್ಸ್ ಇಂದ? ಸಸ್ಪೆನ್ಸರಿ ಲಿಗಮೆಂಟ್ಸ್ ಇಂದ. ಏನಕ್ಕೆ ಹೆಲ್ಪ್ ಮಾಡುತ್ತೆ ಇದು? ಅಕಾಮಿಡೇಷನ್ಗೆ ಹೆಲ್ಪ್ ಮಾಡುತ್ತೆ. ಅಕಾಮಿಡೇಷನ್ ಅಂದ್ರೆ ಏನು ಅಂತ ಹೇಳ್ತಾನೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಲಾಸ್ ರೂಮ್ ಅಲ್ಲಿ ಇರ್ತೀವಿ. ಕ್ಲಾಸ್ ರೂಮ್ ಅಲ್ಲಿ ಟೀಚರ್ ಏನ್ ಮಾಡ್ತಾ ಇರ್ತಾರೆ? ಬೋರ್ಡ್ ಮೇಲೆ ಬರಿತಾ ಇರ್ತಾರೆ. ನಾವ್ ಏನ್ ಮಾಡ್ತಾ ಇರ್ತೀವಿ? ಅದನ್ನ ನೋಡ್ತೇವೆ. ಅದನ್ನ ನೋಡಿದಾಗ ಏನಾಗುತ್ತೆ? ಅದು ಎಲ್ಲಿರುತ್ತೆ? ಅದು ನಮ್ಮ ಫಾರ್ ವಿಷನ್, ದೂರದಲ್ಲಿ ನಮಗೆ ಅದು ಕಾಣಿಸ್ತಾ ಇರುತ್ತೆ. ಬೋರ್ಡಿಂದ ನಾವು ಸುಮಾರು ಒಂದು 4 ರಿಂದ 5 ಮೀಟರ್ ದೂರ ಕೂತಿರ್ತೇವೆ, ನಾವು ನೋಡ್ತಾ ಇರ್ತೇವೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಟೀಚರ್ ಏನ್ ಹೇಳ್ತಾರೆ? ಅದನ್ನ ನಿಮ್ ನೋಟ್ಬುಕ್ ಅಲ್ಲಿ ಕಾಪಿ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ಏನ್ ಮಾಡ್ತೀವಿ? ಕಾಪಿ ಮಾಡ್ಲಿಕ್ಕೆ ಅಂತ ನಾವ್ ಏನ್ ಮಾಡ್ತೀವಿ? ಸಡನ್ ಆಗಿ ನೋಟ್ಬುಕ್ ನ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಟ್ಬುಕ್ ಎಷ್ಟು ದೂರದಲ್ಲಿ ಇರುತ್ತೆ? ನಮ್ಮ ಕಣ್ಣಿಂದ ಒಂದು 100 ಸೆಂಟಿಮೀಟರ್ಸ್ ಅಥವಾ 200 ಸೆಂಟಿಮೀಟರ್ಸ್ ದೂರ ಇರುತ್ತೆ. ಅದು ಏನಾಗುತ್ತೆ? ಅದು ನಿಯರ್ ವಿಷನ್ ಆಗುತ್ತೆ. ಸೊ ಫಾರ್ ವಿಷನ್ ಇಂದ ಸಡನ್ ಆಗಿ ನಿಯರ್ ವಿಷನ್ಗೆ ಕನ್ವರ್ಟ್ ಆಗೋ ಎಬಿಲಿಟಿ ಇದೆಯಲ್ಲ, ಅದಕ್ಕೆ ಏನ್ ಹೇಳ್ತೇವೆ ನಾವು? ಅಕಾಮಿಡೇಷನ್ ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ನರ್ವ್ ಸಪ್ಲೈ. ನರ್ವ್ ಸಪ್ಲೈಲಿ ನಮ್ಮ ಐಯಲ್ಲಿರೋ ಮಸಲ್ಸ್ಗೆಲ್ಲ ಸಪ್ಲೈ ಮಾಡೋದು 3 ನರ್ವ್. ಒಂದು ಥರ್ಡ್ ನರ್ವ್, ಕ್ರೇನಿಯಲ್ ನರ್ವ್, ಥರ್ಡ್ ನರ್ವ್, ಅದಕ್ಕೆ ಆಕ್ಯುಲೋಮೋಟಾರ್ ನರ್ವ್ ಅಂತ ಹೇಳ್ತೇವೆ. 4th ನರ್ವ್ ಅಂಡ್ 6th ನರ್ವ್. ಈ 3 ನರ್ವ್ಗಳು ನಮ್ಮ ಐ ಮಸಲ್ಸ್ಗೆ ಸಪ್ಲೈ ಮಾಡ್ತವೆ. ಆಮೇಲೆ ರೆಟಿನಾದಲ್ಲಿ ಯಾವ ನರ್ವ್ ಬರುತ್ತೆ? ರೆಟಿನಾದಲ್ಲಿ ಸೆಕೆಂಡ್ ಕ್ರೇನಿಯಲ್ ನರ್ವ್ ಬರುತ್ತೆ, ಆಪ್ಟಿಕ್ ನರ್ವ್. ಆಪ್ಟಿಕ್ ನರ್ವ್ ಬಗ್ಗೆ ಹೇಳಿದೆ ನಾನು ನಿಮಗೆ. ಆಪ್ಟಿಕ್ ಡಿಸ್ಕ್ ಮುಖಾಂತರ
ಅದು ಬ್ರೈನ್ ನ ರೀಚ್ ಆಗುತ್ತೆ ಅಂತ. ಸೊ ರೆಟಿನಾ ಇಸ್ ಆಲ್ಸೋ ಸಪ್ಲೈಡ್ ಬೈ ಆಪ್ಟಿಕ್ ನರ್ವ್. ಅಂಡ್ ಕಾರ್ನಿಯಾ ಆಗ್ಲೇ ಹೇಳ್ದಾಗೆ ನಾನು ಫಿಫ್ತ್ ನರ್ವ್ ಅದನ್ನ ಟ್ರೈಜಮಿನಲ್ ನರ್ವ್ ಅಂತ ಹೇಳಿ ನಾವು ಹೇಳ್ತೇವೆ. ಇದು ಬಂದ್ಬಿಟ್ಟು ನರ್ವ್ ಸಪ್ಲೈ ಆಫ್ ಐ. ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಯಾಲಜಿ ಆಫ್ ಐ. ನಮ್ಗೆ ಯಾವ ತರ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಫಸ್ಟ್ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಆಬ್ಜೆಕ್ಟ್ ಅನ್ನ ನೋಡ್ಬೇಕಾದ್ರೂ ಕೂಡ ಆ ಆಬ್ಜೆಕ್ಟ್ ಏನ್ ಮಾಡುತ್ತೆ, ನಮಗೆ ಲೈಟ್ ರೇಸ್ ನ ಎಮಿಟ್ ಮಾಡುತ್ತೆ. ಲೈಟ್ ರೇಸ್ ಎಮಿಟ್ ಆದಾಗ ಏನಾಗುತ್ತೆ ಅಂದ್ರೆ ಅದು ಈ ತರ ಲೆನ್ಸ್ ಮುಖಾಂತರ ಪಾಸ್ ಆಗಿ ಏನಾಗುತ್ತೆ ಅಂದ್ರೆ ಅದೆಲ್ಲ ಹೋಗ್ಬಿಟ್ಟು ರೆಟಿನಾದ ಮೇಲೆ ಫೋಕಸ್ ಆಗುತ್ತೆ. ಎಲ್ಲ ಹೋಗ್ಬಿಟ್ಟು ಈ ತರ ರೆಟಿನಾದ ಮೇಲೆ ಫೋಕಸ್ ಆಗುತ್ತೆ ಒಂದು ಪಾಯಿಂಟ್ ಅಲ್ಲಿ. ಸೊ ಸಪೋಸ್ ಇಲ್ಲಿ ನಾವು ಈ ಟಿ ಅನ್ನೋ ಒಂದು ಅಕ್ಷರನ ನೋಡ್ತಿದೀವಿ ಅಂತಂದ್ರೆ ರೆಟಿನಾದಲ್ಲಿ ಹೋಗಿ ಉಲ್ಟಾ ಸ್ಟ್ರಕ್ಚರ್ ಫಾರ್ಮ್ ಆಗಿರುತ್ತೆ, ಉಲ್ಟಾ ಟಿ ಫಾರ್ಮ್ ಆಗಿರುತ್ತೆ. ಅದಾದ್ಮೇಲೆ ಏನ್ ಮಾಡುತ್ತೆ, ರೆಟಿನಾದಲ್ಲಿ ಫೋಟೋ ರಿಸೆಪ್ಟಾರ್ಸ್ ಇದೆ. ಫೋಟೋ ರಿಸೆಪ್ಟಾರ್ಸ್ ಏನ್ ಮಾಡ್ತವೆ ಅಂದ್ರೆ ಲೈಟ್ ಇಂಪಲ್ಸಸ್ ನ ನರ್ವ್ ಇಂಪಲ್ಸಸ್ ಆಗಿ ಕನ್ವರ್ಟ್ ಮಾಡ್ತವೆ. ಆ ಕನ್ವರ್ಟ್ ಆಗಿರೋ ಇಂಪಲ್ಸಸ್ ಏನಿದೆ ಆಪ್ಟಿಕ್ ನರ್ವ್ ಮುಖಾಂತರ ನಮ್ಮ ಬ್ರೈನ್ ನ ರೀಚ್ ಆಗ್ತದೆ. ನಮ್ಮ ಬ್ರೈನ್ ರೀಚ್ ಆಗಿ ನಾವು ಏನ್ ಆಬ್ಜೆಕ್ಟ್ ನೋಡ್ತಿದೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದು ಫಿಸಿಯಾಲಜಿ ಆಫ್ ಐ. ಸೊ ಈ ವಿಡಿಯೋದಲ್ಲಿ ಯಾವ್ಯಾವುದು ಪಾಯಿಂಟ್ಸ್ ನೋಡಿದ್ವೋ ಆ ಪಾಯಿಂಟ್ಸ್ ನ ಫುಲ್ಲು ಈ ಸ್ಲೈಡ್ ಅಲ್ಲಿ ಸಮರೈಸ್ ಮಾಡೋಣ. ದಿಸ್ ಸ್ಲೈಡ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಈ ಪಾಯಿಂಟ್ಸ್ನೆಲ್ಲ ನೀವು ನೆನ್ಪಿಟ್ಕೊಳ್ಳೇಬೇಕು. ಇಲ್ಲಿಂದ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ಗಳನ್ನ ಕೇಳಲಾಗುತ್ತೆ. ಫಸ್ಟ್ ಬಂದ್ಬಿಟ್ಟು ರಿಫ್ರಾಕ್ಟಿವ್ ಸರ್ಫೇಸ್ ಆಫ್ ಐ ಅಂದ್ರೆ ಯಾವುದು? ರಿಫ್ರಾಕ್ಟಿವ್ ಸರ್ಫೇಸ್ ಆಫ್ ಐ ಇಸ್ ಕಾರ್ನಿಯಾ. ಮೊದಲೇ ಹೇಳಿದಾಗೆ ರಿಫ್ರಾಕ್ಟಿವ್ ಸರ್ಫೇಸ್ ಆಫ್ ಐ ಇಸ್ ಕಾರ್ನಿಯಾ. ಏಕೆ ಕಾರ್ನಿಯಾ ರಿಫ್ರಾಕ್ಟಿವ್ ಸರ್ಫೇಸ್ ಯಾಕೆ ಅಂತ ಹೇಳ್ತೀವಿ ಅಂದ್ರೆ ಇದು ಲೈಟ್ ರೇಸ್ ನ ಬೆಂಡ್ ಮಾಡುತ್ತೆ. ಲೈಟ್ ರೇಸ್ ನ ಎಲ್ಲಾ ಡೈರೆಕ್ಷನ್ ಅಲ್ಲಿ ಬರೋ ಲೈಟ್ ರೇಸ್ ನ ಬೆಂಡ್ ಮಾಡಿ ಪ್ಯಾರಲಲ್ ಆಗಿ ಒಳಗಡೆ ಕಳಿಸ್ಕೊಡುತ್ತೆ. ಅದಕ್ಕೆ ರಿಫ್ರಾಕ್ಟಿವ್ ಸರ್ಫೇಸ್ ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಬ್ಲೈಂಡ್ ಸ್ಪಾಟ್ ಎಲ್ಲಿ ಬರುತ್ತೆ? ಬ್ಲೈಂಡ್ ಸ್ಪಾಟ್ ಬರೋದು ನಮ್ಮ ಇನ್ನರ್ ಲೇಯರ್ ಅಲ್ಲಿ. ಬ್ಲೈಂಡ್ ಸ್ಪಾಟ್ ಅಂತ ಯಾಕಂತೀವಿ? ಆಪ್ಟಿಕ್ ಡಿಸ್ಕ್ ಇಸ್ ಕಾಲ್ಡ್ ಬ್ಲೈಂಡ್ ಸ್ಪಾಟ್. ಯಾಕೆ ಹೇಳ್ತೀವಿ ಬ್ಲೈಂಡ್ ಸ್ಪಾಟ್ ಅಂತಂದ್ರೆ ಇದರಲ್ಲಿ ಯಾವುದೇ ತರದ ಫೋಟೋ ರಿಸೆಪ್ಟಾರ್ಸ್ ಇರಲ್ಲ. ನೆಕ್ಸ್ಟ್ ಮ್ಯಾಕ್ಯುಲಾ ಲೂಟಿಯೋ ಶಾರ್ಪೆಸ್ಟ್ ವಿಷನ್ ಯಾವ್ದು ಕೊಡುತ್ತೆ? ಶಾರ್ಪೆಸ್ಟ್ ವಿಷನ್ ಎಲ್ಲಿರುತ್ತೆ ಅಂತಂದ್ರೆ ಯಾವ್ದ್ರಿಂದ ಪಾಸಿಬಲ್ ಆಗುತ್ತೆ ಅಂತಂದ್ರೆ ಫೋವಿಯಾ ಸೆಂಟ್ರಾಲಿಸ್. ನಾನು ಆಗ್ಲೇ ಹೇಳ್ದಾಗೆ ಮ್ಯಾಕ್ಯುಲಾ ಲೂಟಿಯೋದಲ್ಲಿ ಒಂದು ಕಡೆ ತುಂಬಾ ಹೈಯರ್ ಇನ್ಕ್ರೀಸ್ಡ್ ಕಾನ್ಸಂಟ್ರೇಷನ್ ಆಫ್ ಫೋಟೋ ರಿಸೆಪ್ಟಾರ್ಸ್ ಇರುತ್ತೆ. ಸೊ ಆ ಸ್ಟ್ರಕ್ಚರ್ಗೆ ಏನ್ ಹೇಳ್ತೇವೆ ನಾವು? ಫೋವಿಯಾ ಸೆಂಟ್ರಾಲಿಸ್ ಅಂತ ಹೇಳ್ತೀವಿ. ಆ ಪಾಯಿಂಟ್ ಏನ್ ಹೇಳ್ತೇವೆ? ಫೋವಿಯಾ ಸೆಂಟ್ರಾಲಿಸ್ ಅಂತ ಹೇಳ್ತೇವೆ. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಶಾರ್ಪೆಸ್ಟ್ ವಿಷನ್. ಆಮೇಲೆ ದ ಫೋಟೋ ರಿಸೆಪ್ಟಾರ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಕಲರ್ ವಿಷನ್ ಅಂತ ಬಂದ್ರೆ ಸಿ ಫಾರ್ ಸಿ, ದಟ್ ಈಸ್ ಕಾನ್ಸ್. ಸಿ ಫಾರ್ ಸಿ, ಕಾನ್ಸ್ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಸೆಂಟ್ರಲ್ ವಿಷನ್. ಎನ್ ಫಾರ್ night, that is ratri. R, that is rods. These are responsible for night vision and also peripheral vision. Normal eye pressure ಬಂದ್ಬಿಟ್ಟು 10 to 21 mmHg, that is intraocular pressure ಬಂದ್ಬಿಟ್ಟು 10 to 21 mmHg. ಇದನ್ನ ಕಂಟ್ರೋಲ್ ಮಾಡೋದು ಯಾವುದು? ಮೇಂಟೈನ್ ಮಾಡೋದು ಬಂದ್ಬಿಟ್ಟು aqueous humor. Then nerve supply of retina is by optic nerve. ಡಿಸ್ಕಸ್ ಮಾಡಿದಾಗೆ ಐ ಮಸಲ್ಸ್ 3rd, 4th ಮತ್ತೆ 6th ಕ್ರೇನಿಯಲ್ ನರ್ವ್ ಸಪ್ಲೈ ಮಾಡ್ತವೆ. ರೆಟಿನಾ ಇಸ್ ಸಪ್ಲೈಡ್ ಬೈ 2nd ಕ್ರೇನಿಯಲ್ ನರ್ವ್ ಅಂಡ್ your ಕಾರ್ನಿಯಾ ಇಸ್ ಸಪ್ಲೈಡ್ ಬೈ 5th ಕ್ರೇನಿಯಲ್ ನರ್ವ್. ದೆನ್ ಐದು ಶೇಪ್ ಯಾವ ತರ ಇರುತ್ತೆ? ಇಟ್ ಈಸ್ ಸ್ಪೆರಿಕಲ್. ಹಾಗೆ ನಾವು ಐ ಡೊನೇಷನ್ ಮಾಡಿದಾಗ ನಮ್ಮ ಯಾವ ಪಾರ್ಟ್ನ ತಗೊಂಡು ಹೋಗ್ತಾರೆ ಅಂತಂದ್ರೆ ಕಾರ್ನಿಯಾ. ಯಾವ ಪಾರ್ಟ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅಂದ್ರೆ ಕಾರ್ನಿಯಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಫಿಸಿಯಾಲಜಿ ಅಂಡ್ ಅನಾಟಮಿ ಆಫ್ ಐ. ಥ್ಯಾಂಕ್ ಯು.